10 ಜನರಿಗೂ ಬಂದು ಮುಟ್ಟಿದೆ ಎಲ್ಲ ಗೊತ್ತಿಲ್ಲ. ಯುವ ನಿಧಿ ಎಲ್ಲಿ ಯಾರಿಗೆ ಮುಟ್ಟಿದೆ? ಏನು ಗ್ಯಾರಂಟಿ ಕೊಡ್ತಾ ಇದ್ದಾರೆ? 200 ಯೂನಿಟ್ ಕರೆಂಟ್ ಫ್ರೀ ಅಂತ ಹೇಳಿ ಇವರು 200 ಯೂನಿಟ್ ಕರೆಂಟ್ ಎಲ್ಲಿ ಕೊಡ್ತಾ ಇದ್ದಾರೆ? ಕರೆಂಟ್ ಅನ್ನ ಇವತ್ತು ಒಬ್ಬ ರೈತ ಬೋರ್ ಹೊಡೆದು ಲೈನ್ ತಗೋಬೇಕು ಅಂತಂದ್ರೆ 2.5 3 ಲಕ್ಷ ರೂಪಾಯಿ ತುಂಬುವಂತ ಕೆಲಸ ಇವ್ರು ಮಾತಾಡ್ತಾ ಇದ್ದಾರೆ. ಅಂದ್ರೆ ಕಾಗೇರಿ ಸಾಹೇಬ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಯಾವ ನೈತಿಕತೆ ಇದೆ ಇವರಿಗೆ? ಸನ್ಮಾನ್ಯ ಆರ್ ವಿ ದೇಶಪಾಂಡೆ ಕೇಳಲಿಕ್ಕೆ ಬಯಸ್ತೇನೆ. ಅವರೇ ಆ ಸಂದರ್ಭದಲ್ಲಿ ಕೈಗಾರಿಕಾ ಮಂತ್ರಿ ಏನು ಉಸ್ತುವಾರಿ ಸಚಿವರಿದ್ರು, ಕೈಗಾರಿಕಾ ಮಂತ್ರಿ ಇದ್ರು. ನಮ್ಮ ಕರ್ನಾಟಕ ಸ್ಟೇಟ್ ವಿನಿಯರ್ಸ್ ಲಿಮಿಟೆಡ್ ಕೌಚೂರ್ ಫ್ಯಾಕ್ಟರಿ ಇತ್ತು. ಅವಾಗ ಇಡೀ ಎಲ್ಲರೂ ಹೋಗಿ ಒಂದು 500 ಜನ ಹೋಗಿ ಮನವಿಯನ್ನು ಕೊಟ್ಟರು. ಅಲ್ಲಿ ಕರ್ಸ್ಕೊಂಡು ಮನವಿ ಕೊಟ್ಟರು. ಅದನ್ನೇ ಉಳಿಸ್ಲಿಕ್ಕೆ ಆಗಲಿಲ್ಲ ಇವರಿಗೆ. ಇವ್ರಿಗೆ ಹೆಂಗೆ ಬಡವರ ಬಗ್ಗೆ ಕಾಳಜಿ ಇದೆ, ಜನಸಾಮಾನ್ಯರ ಬಗ್ಗೆ ಹೆಂಗೆ ಕಾಳಜಿ ಇದೆ, ಹಿಂದುಳಿದ ವರ್ಗದ ಬಗ್ಗೆ ಹೆಂಗೆ ಕಾಳಜಿ ಇದೆ ಇವರಿಗೆ? ಅದನ್ನ 2004ರಲ್ಲಿ ಕ್ಲೋಸ್ ಆಯ್ತು. 2026ಕ್ಕೆ ಇಡೀ ಅಲ್ಲಿ ಐಬಿನವರು ಉಳಿಸ್ಕೊಡ್ರಿ ಅಂತ ಹೇಳಿದ್ವಿ, ಬಿಲ್ಡಿಂಗ್ ಉಳಿಸ್ಕೊಡ್ರಿ ಅಂತ ಹೇಳಾಯ್ತು. ಕೈಗಾರಿಕಾ ಮಂತ್ರಿಯಾಗಿ ನಮ್ಮ ಜಿಲ್ಲೆ ಕೊಡುಗೆಯಲ್ಲಿ ಇವ್ರದ್ದು. ಅವ್ರಿಗೆ ಹೇಳಿಕೆಯನ್ನು ವಾಪಸ್ ತಗೊಂಡು ಕ್ಷಮೆಯನ್ನ ಕೇಳಬೇಕು. ಒಂದು ಎರಡನೇದಾಗಿ ನಮ್ಮ ಜಿಲ್ಲೆಗೆ ನಮ್ಮ ತಾಲೂಕಿಗೆ ಏನು ಕೊಡುಗೆ ಅನ್ನುವಂಥದ್ದನ್ನ ಅವ್ರು ತೋರಿಸ್ಕೊಡ್ಲಿ, ಬಹಿರಂಗ ಪಡಿಸ್ಲಿ. ಅವ್ರ ಕೇಂದ್ರ ಸ್ಥಾನ ಆಗಿತ್ತು, ಸಿರ್ಸಿಯನ್ನು ಅಭಿವೃದ್ಧಿ ಪಡಿಸ್ಲಿಕ್ಕೆ ಆಗ್ಲಿಲ್ಲ ಅವರಿಗೆ. ಅದನ್ನೆಲ್ಲ ಅಭಿವೃದ್ಧಿ ಮಾಡ್ಲಿಕ್ಕೆ ಕಾಗೇರಿ ಸಾಹೇಬರು ಬಂದ ಮೇಲೆ ಅಭಿವೃದ್ಧಿ ಮಾಡುವಂತ ಕೆಲಸ ಆಯ್ತು. ಯಾವುದೇ ಕೈಗಾರಿಕೆ ಇಂಡಸ್ಟ್ರಿ ತರಲಿಲ್ಲ.